ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿಗಳೇ, ಯಾಕಂದ್ರೆ ಕೃಷಿ ಅಧ್ಯಯನಗಳ ಮೇಲೆ ಕ್ವಶನ್ ಆಗುತ್ತೆ ವಿದ್ಯಾರ್ಥಿಗಳೇ. ಈ ಒಂದು ಜಿಯೋಗ್ರಾಫಿ ಟಾಪಿಕ್ ವಿದ್ಯಾರ್ಥಿಗಳು, ಇದು ಜಿಯೋಗ್ರಾಫಿ ಟಾಪಿಕ್ ನಲ್ಲಿ, ಭೂಗೋಳ ಶಾಸ್ತ್ರದ ಟಾಪಿಕ್ ನಲ್ಲಿ ಕೃಷಿ ಅಧ್ಯಯನದ ಮೇಲೆ ಅನೇಕ ಬಾರಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ, ತುಂಬಾ ಸಲ ಕ್ವಶನ್ ಆಗಿದೆ. ಅದೇ ರೀತಿ ಎಫಿಕಲ್ಚರ್ ತುಂಬಾ ಸಲ ಎಫಿಕಲ್ಚರ್ ಮೇಲೆ ಕ್ವಶನ್ ಆಗಿದೆ. ಎಫಿಕಲ್ಚರ್ ಅಂದ್ರೆ ಏನಪ್ಪ ಅಂದ್ರೆ ಜೇನು ಸಾಕಾಣೆಗೆ, ಜೇನು ಒಂದು ಉತ್ಪಾದನೆಗೆ ಎಫಿಕಲ್ಚರ್ ಎಂದು ಕರೆಯುತ್ತೇವೆ. ಜೇನಿನ ಸಾಕಾಣೆಗೆ, ಜೇನಿನ ಉತ್ಪಾದನೆಗೆ ಎಫಿಕಲ್ಚರ್ ಎಂದು ಕರೆಯುತ್ತೇವೆ. ಇದು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ, ಕರ್ನಾಟಕದಲ್ಲಿ ಜರುಗುವ ಎಲ್ಲಾ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ ವಿದ್ಯಾರ್ಥಿಗಳು, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಅದೇ ರೀತಿ ಜೇನಿನ ಸಾಕಾಣೆಗೆ ಅಥವಾ ಜೇನಿನ ಉತ್ಪಾದನೆಗೆ ಏನೆಂದು ಕರೆಯುತ್ತೇವಪ್ಪ ಅಂದ್ರೆ ಎಫಿಕಲ್ಚರ್ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿ, ನೀರಿನಲ್ಲಿ ಸಸ್ಯಗಳನ್ನು ಬೆಳೆಯುವ ವಿಧಾನಕ್ಕೆ ಏನೆಂದು ಕರೆಯುತ್ತೇವಪ್ಪ ಅಂದ್ರೆ ಹೈಡ್ರೋಫೋನಿಕ್ಸ್ ಎಂದು ಕರೆಯುತ್ತೇವೆ. ಹೈಡ್ರೋಫೋನಿಕ್ಸ್ ಅಂದ್ರೆ ನೀರಿನಲ್ಲಿ ಸಸ್ಯಗಳನ್ನು ಬೆಳೆಯುವ ವಿಧಾನವನ್ನು ಹೈಡ್ರೋಫೋನಿಕ್ಸ್ ಎಂದು ಕರೆಯುತ್ತೇವೆ. ಇದು UPSC ಅಲ್ಲಿ ಕ್ವಶನ್ ಆಗಿದೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ನೀರಿನಲ್ಲಿ ಸಸ್ಯಗಳನ್ನು ಬೆಳೆಯುವ ವಿಧಾನವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಹೈಡ್ರೋಫೋನಿಕ್ಸ್ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ರೇಷ್ಮೆ ಹುಳ ಉತ್ಪಾದನೆಗೆ ಏನೆಂದು ಕರೆಯುತ್ತೇವೆ? ರೇಷ್ಮೆ ಹುಳ ಉತ್ಪಾದನೆಗೆ ಏನೆಂದು ಕರೆಯುತ್ತೇವೆ ಅಂದ್ರೆ ಸಿರಿಕಲ್ಚರ್ ಎಂದು ಕರೆಯುತ್ತೇವೆ. ಸಿರಿಕಲ್ಚರ್ ಅಂದರೆ ರೇಷ್ಮೆ ಹುಳ ಉತ್ಪಾದನೆಗೆ ಸಿರಿಕಲ್ಚರ್ ಎಂದು ಕರೆಯುತ್ತೇವೆ. ಅದೇ ರೀತಿ ಎರೆಹುಳು ಉತ್ಪಾದನಾ ತುಂಬಾ ಸಲ ಕ್ವಶನ್ ಆಗಿದೆ. ಎರೆಹುಳು, ರೈತನ ಮಿತ್ರ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ರೈತನ ಮಿತ್ರ ಯಾವುದಪ್ಪ? PC, ಪೊಲೀಸ್ ಕಾನ್ಸ್ಟೇಬಲ್ ಆದ್ರೆ ಸಾಕಷ್ಟು ಬಾರಿ ಕೇಳಿ ಇನ್ನು ಸಾಕಾಗಿಲ್ಲ, ಮುಂದೆ ಕೂಡ ಕೇಳುತ್ತಾರೆ ವಿದ್ಯಾರ್ಥಿಗಳು. ಅದೇ ರೀತಿ ಈ ಒಂದು ಎರೆಹುಳ ಉತ್ಪಾದನೆ ಏನೆಂದು ಕರೆಯುತ್ತೇವೆ ಅಂದ್ರೆ ವರ್ಮಿ ಕಲ್ಚರ್ ಎಂದು ಕರೆಯುತ್ತೇವೆ. ಎರೆಹುಳ ಉತ್ಪಾದನೆಗೆ ವರ್ಮಿ ಕಲ್ಚರ್ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಮೀನಿನ ಉತ್ಪಾದನೆಗೆ ಪಿಸಿ ಕಲ್ಚರ್ ಎಂದು ಕರೆಯುತ್ತೇವೆ. ಫಿಶ್ ಮೀನಿನ ಉತ್ಪಾದನೆಗೆ ಏನೆಂದು ಕರೆಯುತ್ತೇವೆ ಅಂದ್ರೆ ಪಿಸಿ ಕಲ್ಚರ್ ಎಂದು ಕರೆಯುತ್ತೇವೆ. ಮೀನಿನ ಉತ್ಪಾದನೆಗೆ ಪಿಸಿ ಕಲ್ಚರ್ ಎಂದು ಕರೆಯುತ್ತೇವೆ. ಅದೇ ರೀತಿ ಅರಣ್ಯ ಒಂದು ಸಾಕಾಣಿಕೆ ಅಂದ್ರೆ ಅರಣ್ಯವನ್ನು ಬೆಳೆಸುವ ಒಂದು ವಿಧಾನಕ್ಕೆ ಏನೆಂದು ಕರೆಯುತ್ತೇವೆ? ಸಿಲ್ವಿ ಕಲ್ಚರ್ ಎಂದು ಕರೆಯುತ್ತೇವೆ. ಅರಣ್ಯವನ್ನು ಬೆಳೆಸುವ ವಿಧಾನವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಸಿಲ್ವಿ ಕಲ್ಚರ್ ಎಂದು ಕರೆಯುತ್ತೇವೆ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ವಿದ್ಯಾರ್ಥಿಗಳು. ಅದೇ ರೀತಿ ತರಕಾರಿಗಳ ಉತ್ಪಾದನೆಗೆ, ನಾವು ತಿನ್ನುವ ತರಕಾರಿಗಳ ಉತ್ಪಾದನೆಗೆ ಏನೆಂದು ಕರೆಯುತ್ತೇವೆ? ವೆಜಿಕಲ್ಚರ್ ಅಥವಾ ನೋಡ್ರಿ ವೆಜಿಟೇಬಲ್ ಎಂದು ಕರೆಯುತ್ತೇವೆ ಇಂಗ್ಲಿಷ್ ಅಲ್ಲಿ. ವೆಜಿಟೇಬಲ್ ಎಂದು ಕರೆಯುತ್ತೇವೆ ನಾವು ತರಕಾರಿಗಳನ್ನು. ಆದರೆ ಈ ಒಂದು ಉತ್ಪಾದನೆಗೆ ಏನೆಂದು ಕರೆಯುತ್ತೇವೆ? ತರಕಾರಿಗಳ ಉತ್ಪಾದನೆ ವೆಜಿಕಲ್ಚರ್ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳ ಸಮುದ್ರದ ಜೀವಿಗಳನ್ನು ಬೆಳೆಸುವ ವಿಧಾನಕ್ಕೆ ಅಂದ್ರೆ ಸಮುದ್ರದ ಒಂದು ಜೀವಿಗಳನ್ನು ಬೆಳೆಸುವ ವಿಧಾನಕ್ಕೆ ಏನೆಂದು ಕರೆಯುತ್ತೇವೆ ಅಂದ್ರೆ ಮೇರಿ ಕಲ್ಚರ್. ಯಾಕಂದ್ರೆ ಸಮುದ್ರದಲ್ಲಿ ತಿಮಿಂಗಳ, ಮೀನುಗಳು, ಅದೇ ರೀತಿ ಡಾಲ್ಫಿನ್ಗಳು, ಅದೇ ರೀತಿ ಸಾಕಷ್ಟು ಜೀವಿಗಳು ಕೂಡ ಸಮುದ್ರದಲ್ಲಿ ವಾಸವನ್ನು ಮಾಡುತ್ತವೆ. ಅವುಗಳನ್ನು ಕೂಡ ಬೆಳೆಸುವ ವಿಧಾನಕ್ಕೆ ಮೇರಿ ಕಲ್ಚರ್ ಎಂದು ಕರೆಯುತ್ತೇವೆ. ಸಮುದ್ರದ ಒಳಗೆ ವಾಸಿಸುವ ಜೀವಿಗಳನ್ನು ಬೆಳೆಸುವ ವಿಧಾನಕ್ಕೆ ಮೇರಿ ಕಲ್ಚರ್ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಹೂಗಳ ಉತ್ಪಾದನೆಗೆ ಏನೆಂದು ಕರೆಯುತ್ತೇವೆ? ಅಂದ್ರೆ ಫ್ಲೋರಿಕಲ್ಚರ್. ಹೂಗಳನ್ನು ಉತ್ಪಾದನೆ ಅಂದ್ರೆ ಹೂಗಳ ಒಂದು ತೋಟವನ್ನು ನಾವು ಸಾಕಷ್ಟು ತೋಟಗಳನ್ನು ಇಟ್ಟು ಅದನ್ನು ಉತ್ಪಾದನೆ ಮಾಡುತ್ತೇವಲ್ಲ, ಹೂಗಳ ತೋಟವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಫ್ಲೋರಿಕಲ್ಚರ್ ಎಂದು ಕರೆಯುತ್ತೇವೆ. ಅದೇ ರೀತಿ ತೋಟಗಾರಿಕೆ ಒಂದು ವಿಧಾನವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ತೋಟಗಾರಿಕೆ ಕ್ಷೇತ್ರವನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಹಾರ್ಟಿಕಲ್ಚರ್. ಇದು ಹಾರ್ಟಿಕಲ್ಚರ್. ನಮ್ಮಲ್ಲಿ ಕರ್ನಾಟಕದಲ್ಲಿ 10 ತಿಂಗಳ ಟ್ರೈನಿಂಗ್ ಅನ್ನು ಪಡೆದು ಹಾರ್ಟಿಕಲ್ಚರ್ ಅಲ್ಲಿ ಕೂಡ ಜಾಬ್ಗಳನ್ನು ಸಾಕಷ್ಟು ಜನ ಪಡೆದಿದ್ದಾರೆ. ಈ ಒಂದು KPSC, SDA, FDA ಅಲ್ಲಿ ಈ ಒಂದು ಸರ್ಟಿಫಿಕೇಟ್ ಇದ್ದರೆ, ಸ್ಕೋರ್ ಕಮ್ಮಿ ಆದರೂ ಹಾರ್ಟಿಕಲ್ಚರ್ ಸರ್ಟಿಫಿಕೇಟ್ ಇದ್ದರೆ ಹಾರ್ಟಿಕಲ್ಚರ್ ತೋಟಗಾರಿಕೆಯ ಒಂದು ವಿಭಾಗದಲ್ಲಿ ಜಾಬ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ನಮ್ಮ ಊರಿನ ಪಕ್ಕದಲ್ಲಿ ವಿದ್ಯಾರ್ಥಿಗಳು. ಅದೇ ರೀತಿ ಹಾರ್ಟಿಕಲ್ಚರ್ ಅಂದರೆ ತೋಟಗಾರಿಕೆ ಕ್ಷೇತ್ರವನ್ನು ಹಾರ್ಟಿಕಲ್ಚರ್ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಹಣ್ಣುಗಳ ಉತ್ಪಾದನೆಗೆ ಏನೆಂದು ಕರೆಯುತ್ತೇವೆ ಅಂದರೆ ಹಣ್ಣುಗಳ ಉತ್ಪಾದನೆಗೆ ಪೋಮೋಲಾಜಿ ಎಂದು ಕರೆಯುತ್ತೇವೆ. ಹಣ್ಣುಗಳ ಉತ್ಪಾದನೆಗೆ ಪೋಮೋಲಾಜಿ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳು ಸಾಕಷ್ಟು ಬಾರಿ ಈ ಒಂದು ಕಲ್ಚರ್ಗಳ ಮೇಲೆ ಕ್ವಶನ್ ಆಗಿದೆ. ಅದೇ ರೀತಿ ಕೃಷಿಯ ಬಗ್ಗೆ ಇವೆಲ್ಲ ಪಾಯಿಂಟ್ಸ್ ಕೂಡ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. ಅದೇ ರೀತಿ ಎಪಿಕಲ್ಚರ್ ಅಂದರೆ ಜೇನಿನ ಬಗ್ಗೆ, ಹೈಡ್ರೋಫೋನಿಕ್ಸ್ ಅಂದರೆ ನೀರಿನಲ್ಲಿ ಸಸ್ಯಗಳನ್ನು ಬೆಳೆಯುವ ವಿಧಾನವನ್ನು ಹೈಡ್ರೋಫೋನಿಕ್ಸ್ ಎಂದು ಕರೆಯುತ್ತೇವೆ. ಅದೇ ರೀತಿ ಸಿರಿಕಲ್ಚರ್ ಅಂದರೆ ರೇಷ್ಮೆ ಹುಳ ಉತ್ಪಾದನೆಗೆ, ಅದೇ ರೀತಿ ವರ್ಮಿ ಕಲ್ಚರ್ ಅಂದರೆ ಎರೆಹುಳು ಉತ್ಪಾದನೆಗೆ, ಅದೇ ರೀತಿ ಪಿಸಿಕಲ್ಚರ್ ಅಂದರೆ ಮೀನಿನ ಉತ್ಪಾದನೆಗೆ, ಅದೇ ರೀತಿ ಸಿಲ್ವಿಕಲ್ಚರ್ ಅಂದರೆ ಅರಣ್ಯ ಒಂದು ಹೆಚ್ಚಾಗಿ ಬೆಳೆಯುವ ವಿಧಾನವನ್ನು ಸಿಲ್ವಿಕಲ್ಚರ್ ಎಂದು ಕರೆಯುತ್ತೇವೆ. ಅದೇ ರೀತಿ ತರಕಾರಿ ಉತ್ಪಾದನೆಗೆ ವೆಜಿಕಲ್ಚರ್, ಅದೇ ರೀತಿ ಸಮುದ್ರದ ಜೀವಿಗಳನ್ನು ಬೆಳೆಸುವ ವಿಧಾನಕ್ಕೆ ಮೇರಿಕಲ್ಚರ್, ಅದೇ ರೀತಿ ಹೂಗಳ ಉತ್ಪಾದನೆಗೆ ಫ್ಲೋರಿಕಲ್ಚರ್, ಅದೇ ರೀತಿ ತೋಟಗಾರಿಕೆ ಕ್ಷೇತ್ರವನ್ನು ಹಾರ್ಟಿಕಲ್ಚರ್, ಅದೇ ರೀತಿ ಹಣ್ಣುಗಳ ಉತ್ಪಾದನೆಯನ್ನು ಪೋಮೋಲಾಜಿ ಎಂದು ಕರೆಯುತ್ತೇವೆ. ಎಲ್ಲ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಆದರೆ ಇವೆಲ್ಲ ಕರ್ನಾಟಕದಲ್ಲಿ జరిగిದ ಎಲ್ಲ ಎಕ್ಸಾಮ್ಗಳಲ್ಲಿ ರಿಪೀಟ್ ಆದ ಕ್ವಶನ್ಗಳು ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಮುಂದೆ ಬರುವ ಎಕ್ಸಾಮಲ್ಲಿ ಕೂಡ ಬರುವ ಚಾನ್ಸಸ್ ಇದೆ ವಿದ್ಯಾರ್ಥಿಗಳು. ಆದ್ದರಿಂದ ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿ. ಅದರಿಂದ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಅಂದರೆ ಲೈಕ್ ಮಾಡಬೇಡಿ ವಿದ್ಯಾರ್ಥಿ. ಆದಷ್ಟು ಜನರಿಗೆ ಶೇರ್ ಮಾಡಿ, ಯಾಕಂದರೆ ಈ ಒಂದು ಇನ್ಫಾರ್ಮೇಷನ್ ಬೇರೆಯವರು ಕೂಡ ಪಡೆದುಕೊಳ್ಳಬೇಕೆನ್ನುವುದು ನನ್ನ ಆಸೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಕೃಷಿ ಅಧ್ಯಯನದ ವಿಭಾಗದ ಈ ಒಂದು ಟಾಪಿಕ್ ಮುಕ್ತಾಯವಾಗುತ್ತದೆ.